ಉತ್ತರಾಖಂಡದಲ್ಲಿ ಚಮೋಲಿ ಜಿಲ್ಲೆಯಲ್ಲಿ ಭಾರೀ ಹಿಮಪಾತ ಸಂಭವಿಸಿದೆ. ಮಾನಾ ಗ್ರಾಮದಲ್ಲಿ 47 ಕಾರ್ಮಿಕರು ಹಿಮದ ಅಡಿಗೆ ಸಿಲುಕಿರುವಂತ ಶಂಕೆ ಇದೆ. ಇಂಡೋ ಟಿಬೆಟಿಯನ್ ಗಡಿಯ ಸಮೀಪದಲ್ಲಿ ಮಾನಾ ಗ್ರಾಮ ಇದೆ. ಹಿಮಪಾತದ ಕಾರಣಕ್ಕಾಗಿ ಅನೇಕ ಜನ ಆ ಅವಶೇಷಗಳಲ್ಲಿ ಅಂದರೆ ಹಿಮಪಾತ ಕುಸಿದು ಬಿದ್ದಿದೆಯಲ್ಲ 47 ಕಾರ್ಮಿಕರು ಆ ಹಿಮದ ಕೆಳಗೆ ಸಿಲುಕಿರುವಂತ ಶಂಕೆ ಇದೆ. ಮಾನಾ ಗ್ರಾಮ ಅಲ್ಲೇ ಇದೆ, ರಕ್ಷಣೆ ಮಾಡಿದ್ದಾರೆ. 10 ಕಾರ್ಮಿಕರ ಸ್ಥಿತಿ ಗಂಭೀರ ಇದೆ. ಸೇನಾ ಶಿಬಿರಕ್ಕೆ ಶಿಫ್ಟ್ ಮಾಡಲಾಗಿದೆ. ರಸ್ತೆ ನಿರ್ಮಾಣದಲ್ಲಿ ತೊಡಗಿದ್ರು ಕಾರ್ಮಿಕರು. ಸಡನ್ ಆಗಿ ಆ ಕಾರ್ಮಿಕರ ಮೇಲೆ ಹಿಮ ಕುಸಿತವಾಗಿದೆ. ಬದ್ರಿನಾಥ್ ಧಾಮದಿಂದ 3 ಕಿಲೋಮೀಟರ್ ದೂರದಲ್ಲಿ ಈ ದುರಂತ ಸಂಭವಿಸಿದೆ. SDRF, NDRF ಮತ್ತು ITBP ತಂಡಗಳಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ನೋಡಿ, ನಮ್ಮಲ್ಲೂ ಕೂಡ ಗುಡ್ಡ ಕುಸಿತ ಆಗಿರೋದನ್ನು ನಾವು ನೋಡಿದ್ದೇವೆ. ಈ ಸಕಲೇಶಪುರ ಭಾಗದಲ್ಲಿ, ಬೇಲೂರು ಭಾಗದಲ್ಲಿ ಅಥವಾ ಕೊಡಗು ಭಾಗದಲ್ಲಿ, ಮಲೆನಾಡು ಭಾಗಗಳಲ್ಲಿ, ಅದು ಹೇಳಿ ಕೇಳಿ ಕಾರವಾರ ಜಿಲ್ಲೆಯಲ್ಲೂ ಕೂಡ ನಡೆದಿತ್ತು ಗುಡ್ಡ ಕುಸಿತ ಆದಂಥ ಸಂದರ್ಭದಲ್ಲಿ ಆ ಭಾರೀ ಗಾತ್ರದ ಮಣ್ಣು, ಭಾರೀ ಗಾತ್ರದ ಕಲ್ಲುಗಳೆಲ್ಲವೂ ಕೂಡ ಬಿದ್ದು ಹೋಗುತ್ತೆ. ಬಹುತೇಕ ಮಳೆಗಾಲದಲ್ಲಿ ಇದು ನಮ್ಮ ಭಾಗದಲ್ಲಿ ಸಂಭವಿಸುತ್ತೆ. ಹಿಮಪಾತ ಅಂತ ಹೇಳಿದ್ರೆ ಹೇಳಿ ಕೇಳಿ ದಟ್ಟವಾದ ಮಂಜು ನೋಡ್ತಾ ಇದ್ದೀರಿ. ದಟ್ಟವಾದ ಮಂಜು, ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಹಿಮ ಕರಗೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಹಿಮ ಕರಗುವ ಸಂದರ್ಭದಲ್ಲಿ ಭಾರಿ ದೊಡ್ಡ ಗಾತ್ರದ ಹಿಮವೇ ಕುಸಿತ ಆಗಿದೆ. ಇದರ ಅಂಚಿನಲ್ಲಿ ಪಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಲೊಂದು ರಸ್ತೆ ಕಾಮಗಾರಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಭಾರೀ ಗಾತ್ರದ ಹಿಮ ಅಷ್ಟೂ ಜನರ ಮೇಲೆ ತಕ್ಷಣಕ್ಕೆ ಬಿದ್ದಿದೆ. ಹೇಳಿ ಕೇಳಿ ನೀವು ಸಿಯಾಚಿನ್ ಪ್ರದೇಶದಲ್ಲಿ ನಡೆದಿರುವಂಥ ದುರಂತವನ್ನು ಒಮ್ಮೆ ಕಣ್ಮುಂದೆ ತಂದುಕೊಳ್ಬೇಕಾಗತ್ತೆ. ನಮ್ಮ ಭಾರತದ ಯೋಧರು ಗಡಿ ಕಾಯಬೇಕಾಗಿದ್ದಂಥ ಸಂದರ್ಭದಲ್ಲಿ ಇಂಥದ್ದೇ ಹಿಮಪಾತದಲ್ಲಿ ಸಿಲುಕಿ ಸಾವನ್ನಪ್ಪಿದ್ದನ್ನು ಕೂಡ ನಾವು ಈ ದೇಶ ಮರೆಯೋಕ್ಕೂ ಸಾಧ್ಯವಿಲ್ಲ. ಅಂಥದ್ದೇ ಘಟನೆ ನೆನಪಾಗುವ ನಿಟ್ಟಿನಲ್ಲಿ ಈ ಘಟನೆ ನಮಗೆ ನೋಡ್ತಾ ಇದ್ದೀವಿ. ಈ ಭಾರೀ ಹಿಮಪಾತದಲ್ಲಿ ಒಟ್ಟು 47 ಜನ ಆ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ರು. ಅವರ ಪೈಕಿ ಈಗ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. SDRF ಇದೆ, NDRF ಇದೆ, ಜೊತೆಗೆ ಅಲ್ಲಿನ ಲೋಕಲ್ ITBP ಕೂಡ ತಂಡಗಳಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಅನೇಕರು ಬಹಳ ಗಂಭೀರ ಸ್ಥಿತಿ ಇದೆ ಅಂತ ಹೇಳಲಾಗ್ತಾ ಇದೆ. ನಿಮಗೆ ಜಸ್ಟ್ ಒಂದು ಫ್ರಿಡ್ಜ್ನಲ್ಲಿರುವಂಥ ಒಂದು ಐಟಮ್ ತುಂಬ ಐಸಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅದನ್ನು 2 ನಿಮಿಷ ಹಿಡ್ಕೊಳ್ಳೋಕ್ಕಾಗಲ್ಲ, 1 ನಿಮಿಷ ಹಿಡ್ಕೊಳ್ಳೋಕ್ಕಾಗಲ್ಲ. ಆದರೆ ಇಂಥ ಹಿಮಪಾತದಲ್ಲಿ ಸಿಲುಕಿರುವಂಥವರ ಆ ಪರಿಸ್ಥಿತಿ ಹೇಗಿರ್ಬೋದು ಅನ್ನೋದನ್ನು ಇಮ್ಯಾಜಿನ್ ಮಾಡಬಹುದು ಅಂತ ಕಾಣಿಸುತ್ತೆ. ಪಾಪ ರಸ್ತೆ ಕಾಮಗಾರಿಯಲ್ಲಿ ತೊಡಗಿಕೊಂಡಿದ್ರು ಅವರೆಲ್ಲರೂ ಕೂಡ. ತಕ್ಷಣ ಅಲ್ಲಿನ 10 ಕಾರ್ಮಿಕರನ್ನು ರಕ್ಷಣೆ ಮಾಡಲಾಗಿದೆ. 10 ಕಾರ್ಮಿಕರ ಸ್ಥಿತಿ ಬಹಳ ದೊಡ್ಡ ಮಟ್ಟದ ಕಂಡೀಷನ್ ತುಂಬ ಕ್ರಿಟಿಕಲ್ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟು 47 ಜನ. ಈ ಹಿಮಪಾತಗಳು ಯಾವಾಗೆಲ್ಲ ಸಂಭವಿಸಿದೆಯಲ್ಲ ಆ ಸಂದರ್ಭದಲ್ಲಿ ಬಹುದೊಡ್ಡ ಘಟನೆಗಳು ಅಂದರೆ ಬಹುದೊಡ್ಡ ದುರಂತಗಳು ನಡೆದಿರೋದಕ್ಕೆ ಇಲ್ಲ. ಯಾಕಂತ ಹೇಳಿದ್ರೆ ಹಿಮಪಾತ ಅತ್ಯಂತ ದಟ್ಟವಾದ ಮಂಜು ಹರಡಿರುವಂಥ ಪ್ರದೇಶದಲ್ಲಿ ಅಥವಾ ಮಂಜುನೇ ತುಂಬಿಕೊಂಡಿರುವಂಥ ಪ್ರದೇಶದಲ್ಲಿ ಈ ಘಟನೆಗಳು ನಡೆಯುತ್ತೆ. ವಿರಳ ಸಂಖ್ಯೆಯಲ್ಲಿ ಜನ ಅಲ್ಲಿ ಸಂಚಾರ ಮಾಡ್ತಾರೆ. ಬಟ್ ಇಲ್ಲಿ ಯಾಕಿಂತ ದೊಡ್ಡ ದುರಂತ ನಡೆದಿದೆ ಅಂತ ಹೇಳಿದ್ರೆ ಆಗ ಅಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇತ್ತು. ಹೀಗಾಗಿ ಜನ ಅಲ್ಲಿ ಸೇರಿಕೊಂಡಿದ್ರು. ಸದ್ಯಕ್ಕೆ ಅಲ್ಲಿನ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರವೂ ಕೂಡ ರಕ್ಷಣಾ ಕಾರ್ಯಾಚರಣೆ ತೊಡಗ್ತಾ ಇದೆ.